ಎಲ್ರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಭೂ ಸುಧಾರಣೆಗಳು, ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಆದಂಥ ಭೂ ಸುಧಾರಣೆಗಳ ಬಗ್ಗೆ, ಭೂ ಕಂದಾಯಗಳ ಬಗ್ಗೆ ಆಗಲಿ, ಭೂಮಿ ಬಗ್ಗೆ ಆಗಲಿ ಕೆಲವೊಂದು ಅವಕ್ಕೆ ಸಂಬಂಧಿಸಿದಂಥ ಸುಧಾರಣೆಗಳನ್ನ ಆದವು. ಆ ಸುಧಾರಣೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನ ನಾನಿಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ. ಪ್ರತಿದಿನ ತರಗತಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನ ನಿಮ್ಮ ಮುಂದೆ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ನೋಡೋಣ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಕರ್ನಾಟಕದಲ್ಲಿ ಉಳುವವನೇ ಭೂಮಿ ಒಡೆಯ ಕಾಯ್ದೆಯನ್ನು ಜಾರಿಗೆ ತಂದಂಥವರು ಮೊದಲಿಗೆ ಭಾರತದಲ್ಲಿ ನೋಡೋಣ. ಭಾರತದಲ್ಲಿ ಉಳುವವನೇ ಭೂಮಿ ಒಡೆಯ ಕಾಯ್ದೆಯನ್ನು 1974ರಲ್ಲಿ ಜಾರಿಗೆ ತರ್ತಾರೆ. ಅಂದಿನ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿಯವರು ಭಾರತದಲ್ಲಿ 1974ರಲ್ಲಿ ಜಾರಿಗೆ ತರ್ತಾರೆ. ನಮ್ಮ ಕರ್ನಾಟಕದಲ್ಲೂ ಸಹ 1974ರಲ್ಲಿ ಜಾರಿಗೆ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂಥ ಡಿ ದೇವರಾಜ ಅರಸು ಅವರು 1974ರಲ್ಲಿ ಉಳುವವನೇ ಭೂಮಿ ಒಡೆಯ ಕಾಯ್ದೆಯನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸ್ತಾರೆ. ಭೂ ಸುಧಾರಣೆಗೆ ಸಂಬಂಧಿಸಿದಂಥ ಸಂವಿಧಾನದ ತಿದ್ದುಪಡಿ. ಭೂ ಸುಧಾರಣೆಗೆ ಸಂಬಂಧಿಸಿದಂಗೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡ್ತಾರೆ. ಆ ತಿದ್ದುಪಡಿ ಯಾವುದು ಅಂತ ನೋಡೋಣ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, 7ನೇ ತಿದ್ದುಪಡಿ ಸಂಬಂಧಪಟ್ಟಿರೋದು ರಾಜ್ಯಗಳ ಪುನರ್ರಚನಾ ಕಾಯ್ದೆಗೆ. 7ನೇ ತಿದ್ದುಪಡಿ ರಾಜ್ಯಗಳ ಪುನರ್ರಚನಾ ಕಾಯ್ದೆಗೆ ಸಂಬಂಧಪಟ್ಟಿದೆ. ಸಂವಿಧಾನದ 7ನೇ ತಿದ್ದುಪಡಿ 1956ರಲ್ಲಿ ಬಂದಂಥ 7ನೇ ತಿದ್ದುಪಡಿ ರಾಜ್ಯಗಳ ಪುನರ್ರಚನೆ. 1942ರ ಒಂದು ತಿದ್ದುಪಡಿ ಕಾಯ್ದೆ ಹೇಳುತ್ತೆ. ಇದು ಗೊತ್ತು, ಮಿನಿ ಸಂವಿಧಾನ ಅಂತೀವಿ ಇದನ್ನು. ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿದ್ರು. ಆಮೇಲೆ ಪ್ರಸ್ತಾವನೆಗೆ ಜಾತ್ಯತೀತತೆ, ಐಕ್ಯತೆ, ಸಮಾಜವಾದಿ ಪದಗಳನ್ನ ಸೇರಿಸಿದ್ರು. ಇನ್ನು 1985ರ 52ನೇ ತಿದ್ದುಪಡಿನಲ್ಲಿ ಇದು ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ನಿಷೇಧವನ್ನು ಈ ತಿದ್ದುಪಡಿ ಮುಖಾಂತರ ಮಾಡಿದ್ರು. 52ನೇ ತಿದ್ದುಪಡಿ. 1951ರ ಮೊದಲ ತಿದ್ದುಪಡಿ ನೋಡಿ, ಇದನ್ನು ಗಮನಿಸಿ. 1951ರ ಮೊದಲ ತಿದ್ದುಪಡಿ ಭೂ ಸುಧಾರಣೆಗೆ ಸಂಬಂಧಪಟ್ಟಿದೆ. ಈ ತಿದ್ದುಪಡಿ ಅನ್ವಯ 9ನೇ ಅನುಸೂಚಿನ ಸೇರ್ಪಡೆ ಮಾಡ್ತಾರೆ. 9ನೇ ಅನುಸೂಚಿನ ಈ ತಿದ್ದುಪಡಿ ಮುಖಾಂತರ ಸೇರ್ಪಡೆ ಮಾಡ್ತಾರೆ. 9ನೇ ಅನುಸೂಚಿ 1951ರ ಮೊದಲ ತಿದ್ದುಪಡಿ ಭೂ ಸುಧಾರಣೆಗೆ ಸಂಬಂಧಪಟ್ಟಂಥ ಒಂದು ತಿದ್ದುಪಡಿ. ಇನಾಮ್ ಭೂಮಿ ಅಂದರೆ, ಮೊದಲಿಗೆ ಇನಾಮ್ ಅಂತಂದರೆ ಏನು ಅಂತ ತಿಳ್ಕೊಬೇಕು. ಇನಾಮ್ ಭೂಮಿ ಅಂತಂದರೆ ಇದೇನು ಬರಡು ಭೂಮಿನ, ಅಥವಾ ಬ್ರಿಟಿಷರು ಮಧ್ಯಸ್ಥಿಕೆದಾರರಿಗೆ ಕೊಡ್ತಾ ಇದ್ದಂಥ ಭೂಮಿನ, ಇಲ್ಲ ಜಮೀನ್ದಾರರು ಗೇಣಿದಾರರಿಗೆ ಕೊಡ್ತಾ ಇದ್ದಂಥ ಭೂಮಿನ, ಇಲ್ಲ ಸರ್ಕಾರ ಬಡವರಿಗೆ ಕೊಡ್ತಾ ಇದ್ದಂಥ ಭೂಮಿನ ನೋಡೋಣ. ಮೊದಲಿಗೆ ಇನಾಮ್ ಅಂತಂದರೆ, ಇನಾಮ್ಗಳ ಈ ಕಲ್ಪನೆನ ಬ್ರಿಟಿಷರು ಸೃಷ್ಟಿ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರ ಮತ್ತು ಗೇಣಿದಾರರ ನಡುವೆ ಇದ್ದಂಥ ಮಧ್ಯಸ್ಥಿಕೆದಾರರು ಏನಿರ್ತಾರೆ, ಬ್ರೋಕರ್ ಅಂತಿರಲ್ಲ, ಆ ಮಧ್ಯಸ್ಥಿಕೆದಾರನನ್ನು ಇನಾಮ್ದಾರರು ಅಂತ ಕರಿತಾ ಇದ್ರು. ಇನಾಮ್ದಾರರಿಗೆ ಬ್ರಿಟಿಷರು ನೀಡಿದಂಥ ಭೂಮಿಯೇ ಇನಾಮ್ ಭೂಮಿ. ನೋಡಿ, ಮಧ್ಯಸ್ಥಿಕೆದಾರರು ಯಾರು? ಬ್ರಿಟಿಷರು ಮಧ್ಯಸ್ಥಿಕೆದಾರರಿಗೆ ನೀಡ್ತಾ ಇದ್ದಂಥ ಭೂಮಿ, ಸರ್ಕಾರ ಮತ್ತು ಗೇಣಿದಾರರ ನಡುವೆ ಇರ್ತಾ ಇದ್ರಲ್ಲ ಮಧ್ಯಸ್ಥಿಕೆದಾರರು, ಅವರಿಗೆ ನೀಡ್ತಾ ಇದ್ದಂಥ ಭೂಮಿ ಇನಾಮ್ ಭೂಮಿ. ಇನಾಮ್ ಭೂಮಿ ನೋಡಿ, ಮೈಸೂರು ರಾಜ್ಯಕ್ಕೆ ಸಂಬಂಧಪಟ್ಟಾಗೆ. ಕರ್ನಾಟಕ ರಾಜ್ಯ ಅಂತ ಶುರುವಾಗೋದಕ್ಕೂ ಮೊದಲು ಮೈಸೂರು ರಾಜ್ಯ ಇತ್ತಲ್ಲ, ಈ ಮೈಸೂರು ರಾಜ್ಯದಲ್ಲಿ 3 ರೀತಿಯ ಇನಾಮ್ ಭೂಮಿಗಳನ್ನ ನಾವು ನೋಡ್ಬೋದು. 3 ರೀತಿ ವೈಯಕ್ತಿಕ ಅನುಕೂಲಕ್ಕಾಗಿ ಇನಾಮ್ ಭೂಮಿಗಳನ್ನ ಕೊಡ್ತಾಯಿದ್ರು, ವೈಯಕ್ತಿಕ ಅನುಕೂಲಗಳಿಗೆ ಕೊಡ್ತಾಯಿದ್ರು. ಆಮೇಲೆ ಧಾರ್ಮಿಕ ದಾನದತ್ತಿಗಳಿಗೆ ಕೊಡ್ತಾಯಿದ್ರು, ಧಾರ್ಮಿಕ ದತ್ತಿಗಳಿಗೆ ಕೊಡ್ತಾಯಿದ್ರು. ಇನ್ನು ಸಾಮಾಜಿಕ ಕಾರ್ಯ, ನೀರಾವರಿ, ಕೆರೆ ನಿರ್ಮಾಣ, ಕೆರೆ ಕಟ್ಟೆ, ನದಿ, ಇವುಗಳ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಇನಾಮ್ ಭೂಮಿನ ಕೊಡ್ತಾಯಿದ್ರು ಮೈಸೂರು ರಾಜ್ಯದಲ್ಲಿ. ಇನಾಮ್ ಭೂಮಿ ರದ್ದತಿ ಕಾಯ್ದೆ ಜಾರಿಗೆ ಬರುತ್ತೆ ಮೈಸೂರಲ್ಲಿ. ಇನಾಮ್ ಭೂಮಿ ರದ್ದತಿ ಕಾಯ್ದೆ ಯಾವಾಗ ಜಾರಿಗೆ ಬರುತ್ತೆ ಅಂತಂದರೆ 1952ರಲ್ಲಿ ಜಾರಿಗೆ ಬರುತ್ತೆ ಇನಾಮ್ ಭೂಮಿ ರದ್ದತಿ ಕಾಯ್ದೆ. ಇದ್ರ ಪ್ರಕಾರ ಇನಾಮ್ ಭೂಮಿ ರದ್ದತಿ ಆಗುತ್ತೆ. ಆದರೆ ಯಾವ್ಯಾವ ಭೂಮಿ ರದ್ದತಿ ಆಗುತ್ತೆ ಅಂದರೆ, ಕೇವಲ ವೈಯಕ್ತಿಕ ಅನುಕೂಲಕ್ಕಾಗಿ ಇದ್ದಂಥ ಇನಾಮ್ ಭೂಮಿ ಏನಕ್ಕೆ ಕೊಡ್ತಾಯಿದ್ರು, ವೈಯಕ್ತಿಕ ಅನುಕೂಲಗಳಿಗಾಗಿ ಕೊಡ್ತಾಯಿದ್ರಲ್ಲ ಇನಾಮ್ ಭೂಮಿ, ಇದನ್ನು ಮಾತ್ರ ರದ್ದು ಮಾಡ್ತಾರೆ. ಇದನ್ನು ಮಾತ್ರ ರದ್ದು ಮಾಡಿ ಧಾರ್ಮಿಕ ದತ್ತಿಗಳಿಗೆ ಕೊಡ್ತಾ ಇದ್ದಂಥದ್ದು, ನೀರಾವರಿ, ಕೆರೆ ಕುಶಲತೆ ಸಂರಕ್ಷಣೆಗಾಗಿ ಕೊಡ್ತಾ ಇದ್ದಂಥ
ಇನಾಮ್ ಭೂಮಿಗಳನ್ನು ಹಾಗೆಯೇ ಅವುಗಳನ್ನ ಜಾರಿ ಮಾಡ್ಕೊತಾರೆ. ವೈಯಕ್ತಿಕ ಅನುಕೂಲಕ್ಕಾಗಿ ಇದ್ದಂಥದ್ದನ್ನು ಮಾತ್ರ ರದ್ದು ಮಾಡ್ತಾರೆ ಈ ತಿದ್ದುಪಡಿ ಮುಖಾಂತರ. 1952ರ ಇನಾಮ್ ರದ್ದತಿ ಕಾಯ್ದೆ ತಿದ್ದುಪಡಿ ಮುಖಾಂತರ ವೈಯಕ್ತಿಕ ಅನುಕೂಲಕ್ಕಾಗಿ ಇದ್ದಂಥ ಭೂಮಿನ ರದ್ದು ಮಾಡ್ತಾರೆ. ಇನ್ನು ಉಳಿದ 2 ಧಾರ್ಮಿಕ ದತ್ತಿ ಮತ್ತು ನೀರಾವರಿ ಕೆರೆ ಸಂರಕ್ಷಣೆ ಇನಾಮ್ ಭೂಮಿಗಳನ್ನ ಹಾಗೆಯೇ ಜಾರಿ ಮಾಡಿಕೊಂಡು ಹೋಗ್ತಾರೆ. 1952ರಲ್ಲಿ ಮೈಸೂರು ಗೇಣಿಗಾರಿಕೆ ಕಾಯ್ದೆ 1952ರ ಮೈಸೂರು ಗೇಣಿಗಾರಿಕೆ ಕಾಯ್ದೆಯ ಅನ್ವಯ 5 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಸಾಗುವಳಿ ಮಾಡುವ ಗೇಣಿದಾರರು ಅಂದರೆ ಯಾರು ಅಂತ. 1952ರ ಅಧಿನಿಯಮ, ಗೇಣಿಗಾರಿಕೆ ಅಧಿನಿಯಮ ಏನಿದೆ, ಇದು 2 ವರ್ಗ ಗೇಣಿದಾರರನ್ನು 2 ವರ್ಗವಾಗಿ ಮಾಡುತ್ತೆ. ಕಾಯಂ ಗೇಣಿದಾರರು ಮತ್ತು ಕದೀಮ ಗೇಣಿದಾರರು ಅಂತ. ಕದೀಮ ಗೇಣಿದಾರರು ಅಂದರೆ ಕಂದಾಯ ಕೊಡೋರು. ಇವರು ಕದೀಮ ಗೇಣಿದಾರರು ಅಂದರೆ ಕಂದಾಯ ಕೊಡುವಂಥ ಗೇಣಿದಾರರು, ಕಂದಾಯ ನೀಡ್ತಾ ಇರ್ತಾರೆ. ಕಂದಾಯ ಕೊಡೋರನ್ನ ಕದೀಮ ಗೇಣಿದಾರರು ಅಂತ ಕರಿತಾಯಿದ್ರು. ಸಂರಕ್ಷಿತ ಗೇಣಿದಾರರು ಅಂತಂದರೆ 9 ವರ್ಷಕ್ಕಿಂತ ಹೆಚ್ಚು ಅವಧಿಗೆ ಸಾಗುವಳಿ ಮಾಡುವ ಗೇಣಿದಾರರು. ಈಗಾಗಲೇ ಆ ಭೂಮಿನ 9 ವರ್ಷಕ್ಕಿಂತ ಹೆಚ್ಚಿಗೆ ಸಾಗುವಳಿ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಸಂರಕ್ಷಿತ ಗೇಣಿದಾರರು ಅಂತ ಕರೀತಾರೆ. ಅಸಂರಕ್ಷಿತ ಗೇಣಿದಾರರು ಅಂದರೆ 5 ವರ್ಷದಿಂದ 9 ವರ್ಷ ಗೇಣಿ ಮಾಡ್ತಾ ಇರ್ತಾರೆ. 5 ವರ್ಷದಿಂದ 9 ವರ್ಷದವರೆಗೆ ಸಾಗುವಳಿ ಮಾಡ್ತಾ ಇರ್ತಾರೆ. ಇನ್ನು ಸಾಮಾನ್ಯ ಗೇಣಿದಾರರು ಅಂದರೆ 5 ವರ್ಷಕ್ಕಿಂತ ಕಡಿಮೆ, 5 ವರ್ಷಕ್ಕಿಂತ ಕಡಿಮೆ ಇರೋರು ಇವರು ಸಾಮಾನ್ಯರು. ನೋಡಿ, ಇಲ್ಲಿ ಪ್ರಶ್ನೆನಲ್ಲೇನಿದೆ, 5 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಸಾಗುವಳಿ ಮಾಡೋರು ಸಾಮಾನ್ಯರು, 5ರಿಂದ 9 ವರ್ಷಕ್ಕೆ ಸಾಗುವಳಿ ಮಾಡ್ತಾ ಇದ್ದಂಥವ್ರು ಅಸಂರಕ್ಷಿತರು, 9 ವರ್ಷ ಸಾಗುವಳಿ ಮಾಡ್ತಾ ಇದ್ದಂಥವ್ರು ಸಂರಕ್ಷಿತರು. ಇನ್ನು ಕಂದಾಯ ಕೊಡುವಂಥವ್ರು ಕದೀಮ ಗೇಣಿದಾರರು. ಇವರ ಒಂದು 1952ರ ಮೈಸೂರು ಗೇಣಿಗಾರಿಕೆ ಕಾಯ್ದೆಯ ಅನ್ವಯ. 1952ರ ಕಾಯ್ದೆ ಅನ್ವಯ ಗೇಣಿದಾರರಿಗೆ ಎಷ್ಟು ಭೂಮಿ ಕೊಳ್ಳಲು ಅನುಮತಿ ನೀಡಿತು. ಈ ಕಾಯ್ದೆ ಮುಖಾಂತರ ಗೇಣಿದಾರರಿಗೆ ಎಷ್ಟು ಭೂಮಿಯನ್ನು ಕೊಳ್ಳೋದಕ್ಕೆ ಅನುಮತಿ ಕೊಡ್ತು ಅಂತಂದರೆ, ಮೊದಲಿಗೆ ನೋಡಿ, ಎಲ್ಲ ಗೇಣಿದಾರರಿಗೆ ಗೇಣಿಯ ಅವಧಿ ಏನಿರುತ್ತೆ ಇದನ್ನು 5 ವರ್ಷ ಇತ್ತಲ್ಲ, ಈ 5 ವರ್ಷಕ್ಕೆ ಬದಲಾಗಿ 10 ವರ್ಷಕ್ಕೆ ಬದಲಾವಣೆ ಮಾಡಿದ್ರು ಇದ್ರ ಮುಖಾಂತರ. ಇನ್ನು ಭೂ ಒಡೆಯ ಇರ್ತಾರೆ, ಆ ಭೂಮಿಯ ಒಡೆಯ, ಅವನಿಗೆ 25 ಎಕರೆಯಿಂದ 100 ಎಕರೆಗೆ ಅವಕಾಶ ಮಾಡಿಕೊಡ್ತಾರೆ. 100 ಎಕರೆ ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾರಿಗೆ? ಭೂ ಒಡೆಯನಿಗೆ. ಆದರೆ ಇಲ್ಲಿ ಪ್ರಶ್ನೆನಲ್ಲಿ ಕೇಳಿರೋದೇನು? ಗೇಣಿದಾರರಿಗೆ. ಭೂ ಒಡೆಯನಿಗೆ 25 ಎಕರೆಯಿಂದ 100 ಎಕರೆಗೆ ಅವಕಾಶ ಮಾಡಿಕೊಟ್ಟಾಗ ಗೇಣಿದಾರರಿಗೆ ಅದಕ್ಕಿಂತ ಕಡಿಮೆನೇ ಮಾಡಿಕೊಡ್ಬೇಕಲ್ವ. ಅದಕ್ಕಿಂತ ಕಡಿಮೆ ಅಂದರೆ 25 ಎಕರೆ ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ 1952ರ ಮೈಸೂರು ಗೇಣಿಗಾರಿಕೆ ಕಾಯ್ದೆ. 5 ವರ್ಷಕ್ಕೆ 25 ಎಕರೆ ಕೊಳ್ಳೋದಕ್ಕೆ ಗೇಣಿದಾರರಿಗೆ ಅನುಮತಿ ಕೊಡುತ್ತೆ. ಭೂಮಿಯ ಒಡೆತನದ ವಿರುದ್ಧ ಆಂಕೋಲದಲ್ಲಿ 1930ರಲ್ಲಿ ಒಂದು ಹೋರಾಟ ನಡೆಯುತ್ತೆ. ಇದು ಯಾರ ನೇತೃತ್ವದಲ್ಲಿ ನಡೆಯುತ್ತೆ ಅಂತಂದರೆ, ನೋಡಿ, ಸ್ವತಂತ್ರ ನಂತರ ಭೂಮಿಯ ಒಡೆತನ ಮೇಲ್ಜಾತಿಯವರ ಒಂದು ಹಿಡಿತದಲ್ಲಿತ್ತು, ಮೇಲ್ಜಾತಿಯವರ ಒಂದು ಅಧೀನದಲ್ಲಿತ್ತು. ಇದರ ವಿರುದ್ಧ ಹೋರಾಟಗಳು ಆರಂಭ ಆಗುತ್ತೆ. ಎಲ್ಲ ಹೋರಾಟಗಳು ಆರಂಭ ಆಗೋದಕ್ಕೂ ಮೊದಲಿಗೆ ಒಂದು ಮೊದಲ ಹೋರಾಟ ಅಂತಂದರೆ ಇದೆ. 1930ರಲ್ಲಿ ಆಂಕೋಲದಲ್ಲಿ ನಡೆದಂಥ ಒಂದು ಹೋರಾಟ ಏನಿದೆ, ಇದು ಮೊದಲ ಹೋರಾಟ. ಸ್ವತಂತ್ರ ನಂತರ ಭೂಮಿಯ ಒಡೆತನದ ವಿರುದ್ಧ ನಡೆದಂಥ ಮೊದಲ ಹೋರಾಟ ಆಂಕೋಲದಲ್ಲಿ 1930ರಲ್ಲಿ ನಡೆದಂಥ ಹೋರಾಟ. ಇದು ಯಾರ ನೇತೃತ್ವದಲ್ಲಿ ನಡೀತು ಅಂದರೆ, ದಿನಕರ ದೇಸಾಯಿ ಅವರ ನೇತೃತ್ವದಲ್ಲಿ 1930ರಲ್ಲಿ ಆಂಕೋಲದಲ್ಲಿ ಹೋರಾಟ ಆರಂಭ ಆಗುತ್ತೆ. ಅದಾದಮೇಲೆ ಸಿರ್ಸಿ, ಸಿದ್ದಾಪುರ, ಮೈಸೂರು, ಹೀಗೆ ರಾಜ್ಯಾದ್ಯಂತ ಭೂ ಸುಧಾರಣೆಗಾಗಿ ಹೋರಾಟಗಳು ಆರಂಭ ಆಗುತ್ತೆ. 1951ರ ಕಾಗೋಡು ಸತ್ಯಾಗ್ರಹ, ಇದರ ಮುಖಾಂತರ 52ರ ಮೈಸೂರು ಗೇಣಿಗಾರಿಕೆ ಅಧಿನಿಯಮ ಜಾರಿಗೆ ಬಂತು. ಹೀಗೆ ಹಲವಾರು ಹೋರಾಟ ನಡೆಯುತ್ತೆ. ಎಲ್ಲ ನಡೆಯೋದಕ್ಕೆ ಮೊದಲಿಗೆ ನಡೆದಿದ್ದು 1930 ಆಂಕೋಲದಲ್ಲಿ ದಿನಕರ ದೇಸಾಯಿ ಅವರ ನೇತೃತ್ವದಲ್ಲಿ ನಡೆದಂಥ ಹೋರಾಟ. ಸ್ವತಂತ್ರ ನಂತರ ನಡೆದಂಥ ಮೊದಲ ಹೋರಾಟ ಕರ್ನಾಟಕದಲ್ಲಿ. ಭೂಮಿಯನ್ನು ಬಿಡಿ ಜತ್ತಿ ಶಿಫಾರಸ್ಸಿನ ಅನ್ವಯ, ಭೂಮಿಯನ್ನಲ್ಲ ಇಲ್ಲಿ ನೋಡಿ, ಬಿಡಿ ಜತ್ತಿ ಶಿಫಾರಸ್ಸಿನ ಅನ್ವಯ ಜಾರಿಗೆ ಬಂದಂಥ ಕಾಯ್ದೆ. ಬಿಡಿ ಜತ್ತಿ ಮೊದಲಿಗೆ ಜಾರಿಗೆ ಬಂದಂಥ, ಬಿಡಿ ಜತ್ತಿ ಅವರ ಶಿಫಾರಸ್ಸಿನ ಮೇಲೆಗೆ ಜಾರಿಗೆ ಬಂದಂಥ ಕಾಯ್ದೆಯನ್ನು ನೋಡೋದಕ್ಕೂ ಮೊದಲು ಬಿಡಿ ಜತ್ತಿ ಶಿಫಾರಸ್ಸನ್ನು ನೋಡಬೇಕು. ಬಿಡಿ ಜತ್ತಿ ಶಿಫಾರಸ್ಸು ನೋಡಿ 1957ರಲ್ಲಿ ಜಾರಿಗೆ ಬರುತ್ತೆ. 1957ರಲ್ಲಿ ಬಿಡಿ ಜತ್ತಿ ಕಾಯ್ದೆ ಜಾರಿಗೆ ಬರುತ್ತೆ. ಅಂದರೆ 1957ಕ್ಕಿಂತ ಮೊದಲಿದ್ದಂಥ
1952ರ ಮೈಸೂರು ಗೇಣಿ ಕಾಯ್ದೆ. ಇದು ಬಿ ಡಿ ಜತ್ತಿಯವರ ಶಿಫಾರಸಿನ ಅನ್ವಯ ಬಂದಿದ್ದಲ್ಲ ಈ ಕಾಯ್ದೆ. ಬಿ ಡಿ ಜತ್ತಿ ಶಿಫಾರಸು ಏನು ಹೇಳುತ್ತೆ ನೋಡಿ. ಬಿ ಡಿ ಜತ್ತಿ ಶಿಫಾರಸು ಬಿ ಡಿ ಜತ್ತಿಯವರ ಒಂದು ಸಮಿತಿ ಹಲವಾರು ಶಿಫಾರಸುಗಳನ್ನ ಮಾಡುತ್ತೆ. ಉಳುವವನೇ ಭೂಮಿ ಒಡೆಯ ಅಂತ ಮಾಡುತ್ತಿದ್ದು ಬಿ ಡಿ ಜತ್ತಿಯವರ ಸಮಿತಿ ಉಳುವವನೇ ಭೂ ಒಡೆಯ ಅಂತ ಹೇಳುತ್ತೆ. ಹಾಗೆ ಗುತ್ತಿಗೆ ಕೊಡೋದನ್ನು, ಭೂಮಿ ಗುತ್ತಿಗೆ ಕೊಡೋದನ್ನು ನಿಷೇಧ ಮಾಡುತ್ತೆ, ಸಂಪೂರ್ಣ ನಿಷೇಧ ಮಾಡುತ್ತೆ. ಇದು ಬಿ ಡಿ ಜತ್ತಿಯವರ ಶಿಫಾರಸು ಮಾಡೋದು. ಭೂಮಿ ಗುತ್ತಿಗೆ ಕೊಡೋದನ್ನು ಸಂಪೂರ್ಣವಾಗಿ ನಿಷೇಧ ಮಾಡುತ್ತೆ. ಉಳುವವನೇ ಭೂಮಿಯ ಒಡೆಯ ಅಂತ ಶಿಫಾರಸು ಮಾಡುತ್ತೆ. ಕುಟುಂಬ ಆಧಾರಿತವಾಗಿ ಭೂಮಿನ ಹಂಚಿಕೆ ಮಾಡುವಂಥದ್ದು. ಕೃಷಿಯೇತರರಿಂದ ಕೃಷಿ ಭೂಮಿನ ವಶಪಡಿಸ್ಕೊಂಡು, ಕೃಷಿ ಮಾಡದೇ ಇರೋರ ಹತ್ರ ಇರುತ್ತಲ್ಲ ಭೂಮಿನ, ಅಂಥ ಭೂಮಿನ ಇವರು ವಶಪಡಿಸ್ಕೊಂಡು ಭೂಮಿ ಕಳೆದುಕೊಂಡಂಥವ್ರಿಗೆ ಪರಿಹಾರವಾಗಿ ಕೊಡ್ತಾಯಿದ್ರು. ಈ ಶಿಫಾರಸುಗಳ ಅನ್ವಯ 1961ರಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಅಂತ ಜಾರಿಗೆ ಬರುತ್ತೆ. 1961 ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬರುತ್ತೆ ಬಿ ಡಿ ಜತ್ತಿಯವರ ಶಿಫಾರಸಿನ ಅನ್ವಯ. ಇನ್ನು ಕರ್ನಾಟಕದಲ್ಲಿ ಮಧ್ಯಮ ಹಿಡುವಳಿದಾರನು ಹೊಂದಿರುವಂಥ ಗಾತ್ರ. ಕರ್ನಾಟಕದಲ್ಲಿ ಮಧ್ಯಮ ಹಿಡುವಳಿದಾರ ಎಷ್ಟು ಎಕರೆ ಭೂಮಿನ ಹೊಂದಿದ್ದ, ಎಷ್ಟು ಹೆಕ್ಟೇರ್ ಭೂಮಿನ ಹೊಂದಿದ್ದ ಅಂದರೆ, ಮಧ್ಯಮ ಹಿಡುವಳಿದಾರನಿಗಿಂತ ಮುಂಚೆ ಅತಿ ಸಣ್ಣ ಹಿಡುವಳಿದಾರ ನೋಡಿ. ಮೊದಲು ಒಂದೊಂದಾಗಿ ನೋಡ್ತಾ ಹೋಗೋಣ. ಅತಿ ಸಣ್ಣ ಹಿಡುವಳಿದಾರ 1 ಹೆಕ್ಟೇರ್ಗಿಂತ ಕಡಿಮೆ ಹೊಂದಿದ್ದ. 1 ಹೆಕ್ಟೇರ್ಗಿಂತ ಕಡಿಮೆ ಇವನು ಅತಿ ಸಣ್ಣ. ಓಕೆ. ಇನ್ನು ಸಣ್ಣ ಹಿಡುವಳಿದಾರ 1 ರಿಂದ 2 ಎಕರೆ. ಅತಿ ಸಣ್ಣ ಆದಮೇಲೆ ಸಣ್ಣ ಹಿಡುವಳಿದಾರ 1 ರಿಂದ 2 ಹೆಕ್ಟೇರ್ ಹೊಂದಿದ್ದ. ಇನ್ನು ಅರೆ ಮಧ್ಯಮ ಅಂತ ಬರ್ತಾನೆ. ಅರೆ ಮಧ್ಯಮ ಇವನು 2 ರಿಂದ 4 ಹೆಕ್ಟೇರನ್ನು ಹೊಂದಿದ್ದ. ಅರೆ ಮಧ್ಯಮ ಹಿಡುವಳಿದಾರ 2 ರಿಂದ 4 ಹೊಂದಿದ್ದ, 4 ಹೆಕ್ಟೇರ್ ಪ್ರದೇಶವನ್ನು ಹೊಂದಿರ್ತಿದ್ದ. ಮಧ್ಯಮ ಹಿಡುವಳಿದಾರ 4 ರಿಂದ 10 ಎಕರೆ. ಇಲ್ಲಿ ಮಧ್ಯಮ ಹಿಡುವಳಿದಾರನೇ ಕೇಳಿರೋದು. 4 ರಿಂದ 10 ಹೆಕ್ಟೇರ್ ಪ್ರದೇಶವನ್ನು ಹೊಂದಿದ್ದ. ಇನ್ನು ಬೃಹತ್ ಹಿಡುವಳಿದಾರ ಅಂತ ಬರ್ತಾನೆ. ಇವನು 10 ಹೆಕ್ಟೇರ್ಗಿಂತ ಹೆಚ್ಚು, 10ಕ್ಕಿಂತ ಹೆಚ್ಚು ಹೆಕ್ಟೇರನ್ನು ಹೊಂದಿದ್ದ. 1 ಹೆಕ್ಟೇರ್ ಅಂತಂದರೆ, 1 ಹೆಕ್ಟೇರ್ ಅಂದರೆ 1 ಎಕರೆ ಅಂತಲ್ಲ. 1 ಹೆಕ್ಟೇರ್ ಅಂದರೆ 2.5 ಎಕರೆ ಅಂತ. 1 ಎಕರೆಗೆ 40 ಕುಂಟೆ. ಈ ರೀತಿ 2.5 ಎಕರೆನ 1 ಹೆಕ್ಟೇರ್ ಅಂತ ಕರಿತಾಯಿದ್ರು. ಇದು 1 ಹೆಕ್ಟೇರ್ ಪ್ರದೇಶ ನಮ್ಮ ಕರ್ನಾಟಕದಲ್ಲಿ ಹಿಡುವಳಿದಾರರು ಹೊಂದಿರುವಂಥ ಒಂದು ಭೂಮಿಯ ಗಾತ್ರ. ಇನ್ನು ಸಾರ್ವಜನಿಕ ಹಿತಾಸಕ್ತಿ ಘೋಷವಾಕ್ಯ ತಿದ್ದುಪಡಿ ಕಾಯ್ದೆ. ಇದು ಎಷ್ಟರಲ್ಲಿ, ಯಾವತ್ತು ಒಂದು ತಿದ್ದುಪಡಿ ಕಾಯ್ದೆಯಲ್ಲಿ ಬಂತು ಅಂತ. ಸಾರ್ವಜನಿಕ ಹಿತಾಸಕ್ತಿ ಘೋಷವಾಕ್ಯ ಅನ್ನೋದು ಯಾವ ತಿದ್ದುಪಡಿ ಕಾಯ್ದೆಯಲ್ಲಿ ಬಂತು ಅಂದರೆ 1995ರ ತಿದ್ದುಪಡಿ ಕಾಯ್ದೆ ಏನಿದೆ, ಭೂ ತಿದ್ದುಪಡಿ ಕಾಯ್ದೆ, 1995ರ ಭೂ ಕಂದಾಯ ತಿದ್ದುಪಡಿ ಕಾಯ್ದೆ ಏನಿದೆ, ಇದರ ಮುಖಾಂತರ ಸಾರ್ವಜನಿಕ ಹಿತಾಸಕ್ತಿ ಘೋಷವಾಕ್ಯ ಬರುತ್ತೆ. ಏನು ಅಂದರೆ 1995ರ ತಿದ್ದುಪಡಿ ಕಾಯ್ದೆ ಹೇಳುತ್ತೆ 50,000 ರೂಪಾಯಿ ಇದ್ದಂಥ ವ್ಯಕ್ತಿಗಳು ಕೃಷಿ ಭೂಮಿನ ಹೊಂದೋದಕ್ಕೆ ಅನುಮತಿ ಇರಲಿಲ್ಲ. ಆವಾಗ 50,000 ಇರೋವಂಥ ವ್ಯಕ್ತಿಗಳು ಈ ಮೊತ್ತನ 1995ರಲ್ಲಿ ಏನು ಮಾಡ್ತಾರೆ, 50,000ದಿಂದ 2 ಲಕ್ಷದವರೆಗೆ ವಿಸ್ತರಿಸ್ತಾರೆ, 2 ಲಕ್ಷದವರೆಗೆ ಹೆಚ್ಚಿಸ್ತಾರೆ. ಅವರು 50,000ದಿಂದ 2 ಲಕ್ಷ ಇರುವಂಥವ್ರು ಭೂಮಿಯನ್ನು ಹೊಂದೋದಕ್ಕೆ ಅವಕಾಶ ಇರಲಿಲ್ಲ. ಇದು 1990 20 ವರ್ಷಗಳವರೆಗೆ ಭೂಮಿ ಗೇಣಿ ಕೊಡುವಂಥ ಒಂದು ತಿದ್ದುಪಡಿ. ಇದು ಭೂಮಿನ 20 ವರ್ಷಗಳವರೆಗೆ ಗೇಣಿ ಕೊಡ್ಬೋದು ಇತ್ತು. 20 ವರ್ಷಗಳವರೆಗೆ ಗೇಣಿ ಅಂದರೆ ಬಾಡಿಗೆಗೆ ಕೊಡ್ಬೋದಿತ್ತು. ಈ ಕಾಯ್ದೆಯ ಒಂದು ತಿದ್ದುಪಡಿ ಕಾಯ್ದೆಯ 1995ರ ತಿದ್ದುಪಡಿ ಕಾಯ್ದೆಯ ಒಂದು ಮುಖ್ಯ ಅಂಶಗಳಿವೆಲ್ಲ. ಇದರಲ್ಲಿ ಬಂದಂಥ ಒಂದು ಅಂಶಗಳು 20 ವರ್ಷಗಳವರೆಗೆ ಭೂಮಿನ ಕೊಡೋದಕ್ಕೆ ತಿದ್ದುಪಡಿ ಮಾಡಿದ್ರು. 50,000 ಇದ್ದಿದ್ದನ್ನು 50,000 ಇದ್ದಿದ್ದನ್ನು 2 ಲಕ್ಷದವರೆಗೆ ಹೆಚ್ಚಿಸಿ ಇಂಥವ್ರು ಭೂಮಿನ ಹೊಂದೋದಕ್ಕೆ ಅವಕಾಶ ಮಾಡಿಕೊಟ್ರು, ಹೊಂದದೇ ಇರೋ ಹಾಗೆ ಅವಕಾಶ ಮಾಡಿಕೊಟ್ರು, ಅನುಮತಿ ಕೊಟ್ಟರು. ಇದಿಷ್ಟು 1995ರ ಭೂ ಕಂದಾಯ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟಾಗೆ. ಇನ್ನಷ್ಟು ಸ್ವತಂತ್ರ
ಬಂದ ಮೇಲೆ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಂಥ ಇನ್ನಷ್ಟು ಪ್ರಶ್ನೆಗಳು, ಇನ್ನಷ್ಟು ಸಮಿತಿಗಳು, ಇನ್ನಷ್ಟು ಕಾಯ್ದೆಗಳು ಇದ್ದಾವೆ. ಅದ್ರ ಬಗ್ಗೆನೂ ಪ್ರಶ್ನೋತ್ತರಗಳನ್ನ ಮಾಡ್ತೀನಿ. ಪ್ರತಿದಿನ ತರಗತಿನ ಮುಂದುವರಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಧನ್ಯವಾದ.